ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಗಾಯ್ಸ್, ನಮ್ಮ ಚಾನಲಲ್ಲಿ ಪ್ರಸ್ತುತ ಪವಿತ್ರ ಗೌಡ ಅವರು ಇವತ್ತೊಂದು ಮ್ಯಾರೇಜ್ ಪ್ರಪಲ್ ಕಳಿಸಿರ್ತಾರೆ. ಸೊ ಇವ್ರ ಜೊತೆ ನೀವು ಒಂದು ಸಂಬಂಧ ಅಥವಾ ಫ್ರೆಂಡ್ಶಿಪ್ನ ಬೆಳೆಸೋರು ಯಾರಾದರೂ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಇವರ ವಯಸ್ಸು ಬಂದು 33 ವರ್ಷ. ಇವರ ಪ್ರಾಪರ್ ಅಂದರೆ ವಾಸವಾಗಿರ್ತಕ್ಕಂಥ ಸ್ಥಳ ಬಂದುಬಿಟ್ಟು ಬೆಂಗಳೂರು. ನೋಡೋದಕ್ಕೆ ಸ್ವಲ್ಪ ಕಪ್ಪು ಬಣ್ಣರೇ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇವರ ವೈಯಕ್ತಿಕ ಶರೀರದಲ್ಲಿ ಏನೂ ಕೂಡ ತೊಂದರೆ ಇಲ್ಲ. ಆ್ಯಂಡ್ ಜಾತಿ ಬಂದುಬಿಟ್ಟು ಲಿಂಗಾಯತರು ಅಂತ ಕೂಡ ಹೇಳಿದ್ದಾರೆ. ನೋಡೋದಕ್ಕೆ ಸ್ಲಿಮ್ ಕೂಡ ಆಗಿದ್ದಾರೆ. ಸಸ್ಯಾಹಾರಿ ಪ್ರಿಯೆ ಕೂಡ ಈ ಒಂದು ಪವಿತ್ರ ಅವರಾಗಿದ್ದಾರೆ. ಆ್ಯಂಡ್ ಪ್ರಸ್ತುತ ಆಸ್ತಿ ಬಂದುಬಿಟ್ಟು 20 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ದು ಒಟ್ಟು 5 ಜನ ಸದಸ್ಯರು ಇದರಲ್ಲಿ ಅಂದರೆ ಇವರ ಮನೆಯಲ್ಲಿ ವಾಸವಾಗಿರ್ತಾರೆ. ಒಂದು ಜಾಯಿಂಟ್ ಕುಟುಂಬನೇ ಅಂತ ಹೇಳ್ಬೋದು. ಸದ್ಯಕ್ಕೆ ಏನೂ ಕೂಡ ತೊಂದರೆ ಇಲ್ಲ. ಬಟ್ ಹೆಣ್ಣು ಅಂದಮೇಲೆ ಮದುವೆ ಆದಮೇಲೆ ಅವರ ಜೀವನ ಪೂರ್ತಿ ಆಗೋದು ಅಂತ ಇವರಿಗೆ ಜ್ಞಾಪಕ ಆಗ್ಬಿಟ್ಟು ಇವಾಗ ಮದುವೆಗೆ ತಯಾರಿ ಕೂಡ ಪವಿತ್ರ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೆ ಹುಡುಗ ಬಂದುಬಿಟ್ಟು ಈ ರೀತಿಯಾಗಿರಬೇಕು. ಮೊದಲನೇದಾಗಿ ನನ್ನ ತರಹ ಒಂದು ಸಂಸ್ಕಾರವುಳ್ಳಂತಹ ಹುಡುಗ ಆಗಿರಬೇಕು. ಅಂದರೆ ಒಂದು ಕಿರಿಯರಿಗೆ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಜೊತೆಗೆ ಸಿಚುವೇಶನ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಗಮನ, ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಹೊಂದಿರಬೇಕು ಹುಡುಗ. ನೋಡೋದಕ್ಕೆ ಕಪ್ಪು ಬಣ್ಣ ಇದ್ದರೂ ಕೂಡ ಪರವಾಗಿಲ್ಲ, ಒಳ್ಳೆಯ ಗುಣ ಇರಬೇಕು. ಎಲ್ಲ ರೀತಿಯ ಅಡುಗೆ ನಾನೇ ಮಾಡ್ಕೊಳ್ತೇನೆ, ಬಟ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ನನ್ನ ಜೊತೆ ನೀವು ಜಗಳ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು ನೀವೇ. ಒಳ್ಳೆಯ ಒಂದು ಪವಿತ್ರ ಅವರು ಚೆನ್ನಾಗಿದ್ದಾರೆ. ಅವರ ಕ್ವಾಲಿಫಿಕೇಷನ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. 20 ಲಕ್ಷ ರೂಪಾಯಿ ಆಸ್ತಿ ಇದೆ. ಈ ರೀತಿಯ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಬೇಗ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಊರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖುದ್ದಾಗಿ ಅವರೇ ರೀಪ್ಲೈ ಕೊಡ್ತಾರೆ ನಿಮಗೆ. ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ. ದಯವಿಟ್ಟು ಇಂಥ ಆಫರ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ವಿಳಾಸವನ್ನು ತಿಳಿಸಿಕೊಡಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ತಿರ್ಬೋದು ಪವಿತ್ರ ಅವರ ಒಂದು ಡ್ರೀಮ್ ಕಾರ್. ಮದುವೆ ಆದ ನಂತರ 5 ವರ್ಷ ಏನು ಕಂಪ್ಲೀಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ ಮದುವೆ ಆದ ನಂತರ ಸ್ವಲ್ಪ ಅಡೆತಡೆಗಳಿರುತ್ತೆ. ಅಂದರೆ ಮದುವೆಗೆ ಖರ್ಚಾಗಿರ್ತಲ್ವ ದುಡ್ಡು, ಅದೆಲ್ಲನೂ ಕೂಡ ಸೇವ್ ಮಾಡಿ ಇಟ್ಕೊಂಡು ನಂತರ ಅದರಿಂದ ಸೇವ್ ಆಗಿರ್ತಕ್ಕಂಥ ದುಡ್ಡಿಂದ ಈ ರೀತಿಯ ಒಂದು ಸ್ವಿಫ್ಟ್ ಮಾಡೆಲಲ್ಲಿ ಈ ಒಂದು ಕಾರನ್ನು ತೆಗೆದುಕೊಳ್ಬೇಕು ಅಂತ ಅವರ ಕನಸಾಗಿರುತ್ತೆ. ಆ ಒಂದು ಕನಸನ್ನು ನೀವು ಈಡೇರಿಸಬೇಕಂತೆ. ಅವರೇ ದುಡ್ಡು ಕೊಡ್ತಾರೆ, ಬಟ್ ಯಾವ ರೀತಿಯಲ್ಲಿ ತೊಗೊಳ್ಬೇಕು, ಎಲ್ಲಿ ತೊಗೊಳ್ಬೇಕು, ಜೊತೆಗೆ ಏನೇನು ನಾವು ಡಾಕ್ಯುಮೆಂಟ್ ಎಲ್ಲ ಕೊಡಬೇಕು ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಇದರ ಬಗ್ಗೆ ಐಡಿಯಾ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಕಾರ್ ಕೂಡ ನೋಡ್ಕೊಳ್ಬೋದು. ಅಷ್ಟೇ ಚೆನ್ನಾಗಿ, ಅಷ್ಟೇ ಸಖತ್ತಾಗಿ ಇದೆ ನೋಡಿ ಸ್ನೇಹಿತರೆ. ಇದರ ಟಾಪ್ ಮಾಡಲಲ್ಲಿ ಕೂಡ ಸ್ಟ್ರಾಂಗ್ ಆಗಿದೆ ಬ್ಲ್ಯಾಕ್ ಕಲರಲ್ಲಿ. ಆ್ಯಂಡ್ 4 ಡೋರ್ಸ್ ಕೂಡ ಅವೈಲಬಿಲಿಟಿ ಇದೆ. ಸ್ವಿಫ್ಟ್ ಮಾಡೆಲ್ ಡಿಸೈನಿಂಗಲ್ಲಿ ಈಗಿನ ಒಂದು ಜನರೇಷನ್ ಅವರು ಎಲ್ಲರೂ ಕೂಡ ಇದೇ ರೀತಿಯ ಕಾರ್ಗಳನ್ನು ಟ್ರೆಂಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾ ಬಂದಿದ್ದಾರೆ. ನೋಡ್ಕೊಳ್ಬೋದು 1 ಲ್ಯಾಕ್ ಓವರ್ ವೇವ್ ಆಗಿರ್ತಕ್ಕಂತಹ ಕ್ವಾಲಿಟಿ ಇದರ ಒಳಗಡೆ ಆ್ಯಡ್ ಮಾಡಿರ್ತಕ್ಕಂಥದ್ದು. ವೆರಿ ಹೈಜೆನಿಕ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಸ್ಪೇಸ್ ಆ್ಯಂಡ್ ಇದರ ಟಾಪ್ ಮಾಡಲಲ್ಲಿ ಈ ಒಂದು ಸೆಲ್ಲಿಂಗ್ ಆಗ್ತಕ್ಕಂಥದ್ದು. ಅಪ್ ಟು ಇದರ ಒಂದು ರೇಟ್ ಬಂದುಬಿಟ್ಟು 5 to 7 ಲ್ಯಾಕ್ಸ್ ಒಳಗಡೆ ಇದೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡ್ ಅಂತ ತೊಗೊಂಡ್ರೆ ಒಂದು 4 to 3 ಲ್ಯಾಕ್ಸಲ್ಲಿ ಈ ರೀತಿಯ ಕಾರ್ಗಳು ನಿಮಗೆ ಸಿಗುತ್ತೆ. ಅವ್ರ ಜೊತೆ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು ಅಂತ ನಾನು ಕೂಡ ಹೇಳ್ತಿದ್ದೇನೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಏನು ನೋಡ್ತಿದ್ರಾ, ಇದು ಸ್ಟೇರಿಂಗು. ಆ್ಯಂಡ್ ಅವರು ಕೂತ್ಕೊಳ್ಳುವಂತಹ ಒಂದು ಸೀಟ್ ಆಗಿರಲಿ, ನೀವು ಕೂತ್ಕೊಳ್ಳುವಂಥ ಸೀಟ್ ಆಗಿರಲಿ, ಇಲ್ಲಿ AC ಅವೈಲೇಬಿಲಿಟಿ ಇದೆ. ಆ್ಯಂಡ್ DJ ಕೂಡ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಲಾಂಗ್ ಡ್ರೈವ್ ಏನಾದರೂ ಇಬ್ಬರೇ ಹೋದರೆ ಸಾಂಗ್ ಕೇಳೋದಕ್ಕೆ ಅಂತಂದ್ಬಿಟ್ಟು DJ ಸ್ಪೆಷಲಿಟೀಸ್ ಇದರಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ಅದು ಹೊಸದಾಗಿ ಫೀಚರ್ಸ್ಗಳಿರೋದು. ಏರ್ ಬ್ಯಾಗ್, AC, ಏರ್ ಕಂಡೀಷನ್ ಮತ್ತು ಇದರಲ್ಲಿ CC ಬಂದ್ಬಿಟ್ಟು 3800 CC ಇರ್ತಕ್ಕಂಥದ್ದು. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ ಅಂತ ಹೇಳಿದ್ದಾರೆ. ಇಷ್ಟು ಈ ಒಂದು ಕಾರಿನ ಮಾಹಿತಿ ಆಗಿತ್ತು. ಸೊ ಸದ್ಯಕ್ಕೆ ನಮ್ಮ ಕಾರಿನ ಮಾಹಿತಿ ಬೇಡ, ಅವರ ಮಾಹಿತಿ ಹೇಳಿದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.